ಆತ್ಮೀಯ ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ಶುಭ ದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲುತ್ತಾ ತಮ್ಮೆಲ್ಲರಿಗೂ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೋಮಜರಟ್ಟಿ ತಾಂಡ ನಂಬರ್ 1 ಇದರ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ಜಗನು ಮಹಾರಾಜ್ ಅವರ ಪರವಾಗಿ ಇಂದಿನ ಈ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಪ್ರತಿ ವರ್ಷದ ವಾಡಿಕೆಯಂತೆ ಈ ವರ್ಷವೂ ಕೂಡ ಪರಪೂಜ್ಯ ಡಾಕ್ಟರ್ ಜಗನು ಮಹಾರಾಜ್ ಅವರ ಪರಮ ಆರಾಧ್ಯ ದೇವತೆ, ಬಂಜಾರರ ಶಕ್ತಿ ದೇವತೆ ಮಾತಾ ದುರ್ಗಾದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ಈ ಬಾರಿಯೂ ಕೂಡ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ಸಹಯೋಗದಿಂದ ಜರುಗಲಿದೆ. ಜಾತ್ರಾ ಮಹೋತ್ಸವದ ಧಾರ್ಮಿಕ ಆಚರಣೆಗಳು ಈಗಾಗಲೇ ಶುರುವಾಗಿದ್ದು, ಜಾತ್ರಾ ಮಹೋತ್ಸವದ ಅಧಿಕೃತ ಉದ್ಘಾಟನೆ ನಾಳೆ ಬರಲಿರುವ ಮಂಗಳವಾರ 14 ಜುಲೈ 2026 ಮಧ್ಯಾಹ್ನ 1 ಗಂಟೆಗೆ ಜರುಗಲಿದೆ. ತಮ್ಮೆಲ್ಲರೂ ತಿಳಿದಂತೆ ಇವತ್ತು ಸೋಮಜರಟ್ಟಿ ತಾಂಡ ನಂಬರ್ 1 ಅತ್ಯಂತ ವಿಜಯಪುರ ಜಿಲ್ಲೆಯ ಗಡಿ ಭಾಗವನ್ನು ಹಂಚಿಕೊಂಡು ಇರುವಂತಹ ತಾಂಡ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು. ಆ ತಾಂಡಕ್ಕೆ ಸರಿಯಾಗಿ ರಸ್ತೆ ಇರಲಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ. ಅಂತಹ ಒಂದು ಕುಗ್ರಾಮದಲ್ಲಿ ಪರಪೂಜ್ಯ ಜಗನು ಮಹಾರಾಜರ ಒಂದು ಸಾಧನೆಯ ಮುಖೇನ ದುರ್ಗೆಯ ಆಶೀರ್ವಾದದಿಂದ ಇವತ್ತು ಒಂದು ತೀರ್ಥಕ್ಷೇತ್ರವಾಗಿ ಅದು ಪರಿವರ್ತನೆ ಆಗಿದೆ. ಈ ತೀರ್ಥಕ್ಷೇತ್ರ ಬರೀ ನಮ್ಮ ಭಾಗಕ್ಕಷ್ಟೇ ಅಲ್ಲದೆ ಗೋವಾ, ಸಮಸ್ತ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್, ಆಂಧ್ರ, ತೆಲಂಗಾಣ ಹೀಗೆ ಎಲ್ಲ ರಾಜ್ಯಗಳಲ್ಲಿ ಜಗನು ಮಹಾರಾಜರ ಸಾಧನೆಯ ಮುಖೇನ ದುರ್ಗೆಯ ಒಂದು ಪ್ರಚಾರ ಆಗಿದೆ. ಹಾಗೆ ತೀರ್ಥಕ್ಷೇತ್ರ ಕೂಡ ಅತ್ಯಂತ ದಿವ್ಯವಾಗಿ ಭವ್ಯವಾಗಿ ಬೆಳೀತಾ ಇದೆ. ಬಹುತೇಕ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಿಗಳು, ಶಾಸಕ ಮಹೋದಯಗಳು, ಬೇರೆ ಬೇರೆ ಸರ್ಕಾರದಲ್ಲಿ ಮಂತ್ರಿಮಂಡಲ ಕೆಲಸ ಮಾಡಿದಂತಹ ಮಂತ್ರಿ ಮಹೋದಯರು ಕೂಡ ಸೋಮಜರಟ್ಟಿಯ ಶಕ್ತಿ ಅಧಿದೇವತೆ ದುರ್ಗೆಯ ಅಡಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ತಮ್ಮ ಕೈಲಾದಷ್ಟು ಸೇವೆಯನ್ನು ದುರ್ಗಾ ಮಾತೆಗೆ ಮಾಡ್ತಾ ಬಂದದ್ದನ್ನು ತಾವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ. ಅಂತಹ ದಿವ್ಯ ಮಹಾತ್ಮ್ಯವುಳ್ಳಂತಹ ಸೋಮಜರಟ್ಟಿ ತಾಂಡ ನಂಬರ್ 1 ದುರ್ಗಾ ಮಾತೆಯ ಸೇವಕರು, ಧರ್ಮದರ್ಶಿಗಳು, ನಮ್ಮೆಲ್ಲರೂ ಮಾರ್ಗದರ್ಶಿಸಿದಂತಹ ಪರಮಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು ಸತತ ಅವಿರತ ಪರಿಶ್ರಮದಿಂದ ಇವತ್ತು ಯಾವ ಬರದಿಂದ ಕಂಗೆಟ್ಟು ಸೋಮಜರಟ್ಟಿಯ ತಾಂಡ ಜನ ಸತತವಾಗಿ ಗೋಳೆ ಹೋಗ್ತಾ ಇದ್ರು, ಇವತ್ತು ತಮ್ಮದೇ ಆದ ಒಂದು ಸ್ಥಾನಮಾನವನ್ನು ಕಂಡುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಸಹಕಾರಿಯಾಗಿ ನಮ್ಮೆಲ್ಲರ ನೇತಾರರು, ಆಧುನಿಕ ಭಗೀರಥ ಎಂ ಬಿ ಪಾಟೀಲರ ಕನಸಿನ ಕೂಸು ಏನು ಜಲಕ್ರಾಂತಿಯನ್ನು ಮಾಡಬೇಕಾಗಿತ್ತು, ಆ ಜಲಕ್ರಾಂತಿಯ ಮುಖಾಂತರ ಇವತ್ತು ಹಸಿರು ಅಲ್ಲಿ ಕಂಗೊಳಿಸ್ತಾ ಇದೆ. ಆ ನಿಟ್ಟಲ್ಲಿ ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ 20ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಇವತ್ತು ಬಂಜಾರ ಸಮಾಜ ಹರಿದು ಹಂಚಿ ಹೋಗಿದೆ.
ಯಾವ ತಾಂಡದಲ್ಲೂ ಕೂಡ ಹೆಲಿಪ್ಯಾಡ್ ಇರುವಂತಹ ಪ್ರತೀತಿಯಾಗಲಿ ಉದಾಹರಣೆ ಆಗಲಿ ಇಲ್ಲ. ಅಂತಹ ಯಾವ ಕುಗ್ರಾಮದ ಹಣೆಪಟ್ಟನ್ನ ಅಂದುಕೊಂಡಿತ್ತು ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳು, ರಾಜ್ಯಪಾಲರುಗಳು, ಹಲವು ರಾಜ್ಯಗಳ ಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರಲು ಅನುವಾಗಲಿ ಅಂತ ಪರಪೂಜ್ಯ ಜಗನು ಮಹಾರಾಜರು ತಾಂಡಾದಲ್ಲಿಯೇ ಇವತ್ತು ಹೆಲಿಪ್ಯಾಡ್ ನಿರ್ಮಿಸೋದು ಶಾಶ್ವತ ಹೆಲಿಪ್ಯಾಡ್ಗಳು, ಬರೀ ತಾತ್ಪೂರ್ತಿಕ ಅಥವಾ ಟೆಂಪರರಿ ಅಲ್ಲ, ಶಾಶ್ವತ ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಿದ್ದು ಇದೊಂದು ವಿಶ್ವ ದಾಖಲೆ ಅಂತ ನಾನು ಹೇಳ್ಬೋದಾಗಿದೆ. ಪರಮ ಪೂಜ್ಯರು ಬರೀ ಧಾರ್ಮಿಕ ಕಾರ್ಯ ಅಷ್ಟೇ ಅಲ್ಲ, ಸಮಾಜ ಇವತ್ತು ಮುಂಚೂಣಿ ಬಲ್ಲಿ ಬರಬೇಕು, ಪ್ರಮುಖ ವಾಹಿನಿಗೆ ಬರಬೇಕಾದ್ರೆ ಶಿಕ್ಷಣ ಬಹಳ ಅತ್ಯಂತ ಪ್ರಮುಖವಾಗಿದ್ದು ಸಮಾಜ ಪ್ರತಿ ವರ್ಷದಂತೆ ತಿಕೋಟಾ ತಾಲೂಕಿನ ಸೋಮದೇವರಹಟ್ಟಿ ತಾಂಡಾ ನಂಬರ್ 1ರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವ ದಿನಾಂಕ 13/7/2026ರಂದು ಪುಣೆ ತಂಡದ ರಾತ್ರಿ 9 ಗಂಟೆಗೆ ಮರಾಠಿ ಲಾವಣಿ ಕಾರ್ಯಕ್ರಮ ಇರುವುದು. ದಿನಾಂಕ 14/7/26ರಂದು ಮಂಗಳವಾರ ಪ್ರತಿ ವರ್ಷದಂತೆ ದೇವಿಯ ಮಹಾಪೂಜೆ ಆರತಿ ಬೆಳಗ್ಗೆ 5 ಗಂಟೆಗೆ ನಡೆಯಲಿದೆ. ಅಂದಿನ ದಿವಸ ದೇಶದ ನಾನಾ ಕಡೆಯಿಂದ ಗಣ್ಯಾತಿಗಳು, ದೇವಿ ಭಕ್ತಾದಿಗಳು ಎಲ್ಲ ರಾಜ್ಯಗಳಿಂದ ಆಗಮಿಸುತ್ತಾರೆ. ಅಂದಿನ ಶ್ರೀ ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಸನ್ಮಾನ್ಯ ಶ್ರೀ ಏಕನಾಥ್ ಶಿಂದೆ ಅವರು, ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರ ಹಾಗೂ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀಪಾದ್ ನಾಯ್ಕ್ ಇಂಧನ ಇಲಾಖೆ ಭಾರತ ಸರ್ಕಾರ, ಸನ್ಮಾನ್ಯ ಸುಭಾಷ್ ಫಲ್ದೇಸಾಯಿ ಸಮಾಜ ಕಲ್ಯಾಣ ಸಚಿವರು ಗೋವಾ, ಖ್ಯಾತ ಚಲನಚಿತ್ರ ಬಾಲಿವುಡ್ ನಟರಾದ ಗೋವಿಂದ ಇವರಿಂದ ಮನರಂಜನೆ ಕಾರ್ಯಕ್ರಮ ಮಧ್ಯಾಹ್ನ 1 ಗಂಟೆಗೆ ಇರುವುದು. ಸನ್ಮಾನ್ಯ ಶ್ರೀ ಸಂಜಯ್ ರಾಠೋಡ್ ಜಲಸಂಪನ್ಮೂಲ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿಗಳು ಸಭಾಪತಿಗಳು ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು, ಶ್ರೀ ರಮೇಶ್ ಜಿಗಜಿಣಗಿ ಲೋಕಸಭಾ ಸದಸ್ಯರು ವಿಜಯಪುರ, ಸನ್ಮಾನ್ಯ ಶ್ರೀ ಸಂಜಯ್ ಮಂಡಿ ಲೋಕಸಭಾ ಸದಸ್ಯರು ಕೋಲ್ಹಾಪುರ, ಸನ್ಮಾನ್ಯ ಶ್ರೀ ಮೈಕಲ್ ಲೋಬೋ ಶಾಸಕರು ಗೋವಾ, ಸನ್ಮಾನ್ಯ ಶ್ರೀ ಜಾಟೋಟ್ ರಾಮಚಂದ್ರ ಉಪಸಭಾಪತಿಗಳು ವಿಧಾನಸೌಧ ತೆಲಂಗಾಣ, ಸನ್ಮಾನ್ಯ ಶ್ರೀ ಉದಯ ಸಾಮಂತ್ ಬೃಹತ್ ಕೈಗಾರಿಕೆ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ಯ ಶ್ರೀ ಸಂಜಯ್ ದೀನಾ ಪಾಟೀಲ್ ಲೋಕಸಭಾ ಸದಸ್ಯರು ಮುಂಬೈ, ಸನ್ಮಾನ್ಯ ಶ್ರೀ ಧೈರ್ಯಶೀಲ್ ಮಾನೆ ಲೋಕಸಭಾ ಸದಸ್ಯರು ಹಾತಕಲಂಗಡೆ ಕೋಲ್ಹಾಪುರ, ಸನ್ಮಾನ್ಯ ಶ್ರೀ ಯಶವಂತಗೌಡ ಪಾಟೀಲ್ ಶಾಸಕರು ಇಂಡಿ, ಸನ್ಮಾನ್ಯ ಶ್ರೀ CS ನಾಡಗೌಡ ಶಾಸಕರು ಮುದ್ದೇಬ್ಯಾಳ್, ಸನ್ಮಾನ್ಯ ಶ್ರೀ ಸುನೀಲ್ ಗೌಡ MLC ವಿಜಯಪುರ, ಸನ್ಮಾನ್ಯ ಶ್ರೀ ಪ್ರವೀಣ್ ಅರಳೇಕರ್ MLA ಹಾಗೂ ಸಚಿವರು ಗೋವಾ, ಸನ್ಮಾನ್ಯ ಶ್ರೀ ಕಪಿಲ್ ಮೋಹನ್ IAS ರಿಟೈರ್ಡ್ ಅಪರ ಮುಖ್ಯ ಕಾರ್ಯದರ್ಶಿಗಳು ಬೆಂಗಳೂರು, ಸನ್ಮಾನ್ಯ ಶ್ರೀ ರಮೇಶ್ ಮಾಣೋತ್ ಆಯುಕ್ತರು ಪೊಲೀಸ್ ಕಮಿಷನರ್ ಬೆಂಗಳೂರು, ಅನೇಕ ಗಣ್ಯಾತಿಗಳು ನಾನಾ ರಾಜ್ಯಗಳಿಂದ ಆಗಮಿಸಲಿದ್ದಾರೆ. ಪ್ರತಿ ವರ್ಷದಂತೆ ದೇವಿಯ ಪೂಜೆ ಪುನಸ್ಕಾರಗಳು ನಿಯಮದಂತೆ ನಡೆಯುತ್ತಿದೆ. ಪ್ರತಿ ವರ್ಷ ದೇವಿ ದುರ್ಗಾ ದೇವಾಲಯಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ನೆರವೇರಿದೆ. ನಂತರ ಗಣ್ಯಾತಿಗಣ್ಯದಿಂದ ಅತಿಥಿ ಗೃಹ ಉದ್ಘಾಟನೆ ಇರುವುದು. ಗಣ್ಯಾತಿಗಣ್ಯರು ಹಾಗೂ ಭಕ್ತಾದಿಗಳನ್ನು ಸಾರ್ವಜನಿಕರಿಗೆ ಮಧ್ಯಾಹ್ನ 1 ಗಂಟೆಗೆ ಹಿತೋಪದೇಶ ನೀಡುವರು. ನಂತರ ಅಂತಾರಾಷ್ಟ್ರೀಯ ರಾಜಸ್ಥಾನ್, ಮಧ್ಯಪ್ರದೇಶ ಕಲಾ ತಂಡಗಳಿಂದ ನೃತ್ಯ ಇರುವುದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯ ವಿಜೃಂಭಣೆಯಿಂದ ಜರುಗುವುದು. ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳು ಬಬಲೇಶ್ವರ ಕ್ಷೇತ್ರದ ಸ್ಥಳೀಯ ಶಾಸಕರು ಹಾಗೂ ಬೃಹತ್ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗುವುದು. ಹಾಗೂ ಮೇಲಿನ ಎಲ್ಲ ಕಾರ್ಯಕ್ರಮಗಳು ಶ್ರೀ ಮಾತಾ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಹಾಗೂ ತಾಂಡಾ ನಿಗಮದ ಸರ್ಕಾರಿ ಸಹಯೋಗದಲ್ಲಿ ಜಾತ್ರಾ ಮಹೋತ್ಸವ ಜರುಗುವುದು. ಒಟ್ಟಾರೆ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ತಮಗೆ ತಿಳಿಸ್ಕೊಳ್ತೇನೆ.